ಜೀವಿಗಳು ಈಗಂತೂ ಪಕ್ಕ ಬಾಯಾಗ ಬಂದದ್ರಿ. ಇನ್ನು ಬೇರೆ ಏನಾದ್ರೆ ತೊಂದರೆ ನಡೀವಿ ಹಾದ್ಯಾಗದು ಏನಾದ್ರು ಆದ್ರೆ ಹೆಂಗ್ ಮಾಡಪ್ಪ? ತೊಂದರೆ ಆಗ್ತಿರ್ತಾವ ಯಾರಾದ್ರೂ ಏನಾದ್ರು ಸ್ವಲ್ಪ ಅಡಚಣೆ ಅಂತ ಇಂಥವು ಏನೋ ಅದ್ರ ನಿಮಗೆ ಗೊತ್ತಂದ್ರೆ ಏನು ಮಾಡೋದು? ಅದು ಮುಂದಿನ ವಿಚಾರ ಮಾಡಿಲ್ಲ, ಸದ್ಯಕ್ಕಿಂತ ಅಷ್ಟೇ ವಿಚಾರ ಮಾಡೀನ್ರಿ. ಬುದ್ಧಿವಂತ ಜೀವಿಗಳೇ, ಆಲ್ ಇಂಡಿಯಾ ಸೈಕಲ್ ಯಾತ್ರಾ ಸ್ಟಾಪ್ ರೇಪ್ ಯಾತ್ರಾ ಅದು ಇವತ್ತ 6ನೇ ದಿನ ಆದ್ರಿ. ಇವತ್ತ ಬೆಳಗಾವಿಂದ ನಾವು ಗೋವಾ ಕಡೆ ಹೊಂಟೀವ್ರಿ. ಹೋಗೋಣ ಬನ್ನಿ. ಇದು ಚಾರ್ಲೋ ಘಾಟ್ ಕಡೆ ಬರ್ರಿ. ಚೋರ್ಲಾ ಘಾಟ್ ಇದೇ ಊರ್ರಿ ನಿಮ್ದು? ಇಲ್ಲ ನಾನು ಮುದೋಳ. ಹಾ ಮುದೋಳ ನಮ್ಮ ಬಿಜಾಪುರ ಖುಷಿ. ಈಗ ಗೋವಾ ಹೋಗೋವಾಗ ಘಾಟ್ ಹತ್ತಂತ್ರಿ. ಈಗ ಗೋವಾದಾಗ ಫುಲ್ ಘಾಟ್ ಸೆಕ್ಷನ್ದಾಗ ಹೊಂಟಿವಿ. ಗೋವಾ ಹೋಗೋಣ ಬನ್ನಿ. ಅದು ಫುಲ್ ಘಾಟ್ ಹಬ್ಕೊಂಡು ಹೋಗ್ಬೇಕು ನೋಡ್ರಿ. ಅಪ್ಪ ಒಬ್ರಿ ನೋಡೇನಿ ಚಕ್ರ ಬರತ್ತ ನನಗೀಗ. ಅದು ಹಣೆ ಬಾರಿ ಚಾಲೋ ಐತೆ ನೋಡ್ರಿ. ಅಲ್ಲಿ ಘಾಟ್ ಬಂತು. ಈಗ ಊರು ಬೆಳಗಾವಿ ಬಿಟ್ಟು ಬಂದಿವಿ. ಈಗ ಚಾಲೋ ಐತೆ, ಹವಾ ಇಡಾಕತ್ತದ. ಓಡಲೇ ಆಗ್ಯದ ಸೈಕಲ್. ಆಗೋದಿಲ್ಲ ಒಳ್ಳೇದಕ್ಕಂತ ಹವಾ ಹೊಡೆದು ಸಾಕಾಯ್ತು. ಇರಲ್ಲ ಆಗ್ಯದ ಘಾಟ್ ಸೆಕ್ಷನ್ ಸ್ಟಾರ್ಟಿಂಗ್ದಾಗ ಈ ಹಾಲತ್ ಕಾಯನ ಹವಾ हवा कमी है। बाउंड्री का महाराष्ट्र बाउंड्री इथून तुडी आहे ना? हाँ वो महाराष्ट्र बाउंड्री लगता है. हाँ कर्नाटक ये कोणता गाव? किनी आहे. किनी. हाँ ओके. आता घाट येते ना, कुठे येते? हाँ घाट आहे. किती किलोमीटर? 2 किलोमीटर आहे. ओके. ಗೊತ್ತು ಅದ್ರ ಕಡ್ಡೇರ್ ಬರಾಯ್ತು. ಸೈಕಲ್ ಮ್ಯಾಗ ಇಳಿದೇನ್ರಿ ನಾನು. ಇನ್ನ ಹೋಗ್ಬೇಕಟ್ ಮ್ಯಾಗ್ರಿ. ಶಿವಾಯ ನಮ. ನಾವಿಲ್ಲೇ ಬೆಳಗಾವಿ ಇರ್ತಾರೆ. ಹಾ ಅಲ್ಲಿಂದ ಇಲ್ಲಿ ಬಂದಿರಿ. ಥ್ಯಾಂಕ್ ಯು. ಬಿಜಾಪುರ ಸರ್. ಬಿಜಾಪುರದಿಂದ ಎಲ್ಲೆಲ್ಲಿ ಹೋಗ್ತಾ ಇದೆಯಾ? ಆಲ್ ಇಂಡಿಯಾ ರೀ. ಆಲ್ ಇಂಡಿಯಾ ಜ್ಯೋತಿರ್ಲಿಂಗ ಸ್ಪೆಷಲ್ ಅದ್ರೊಳಗೆ ಸ್ಪೆಷಲ್ ಜ್ಯೋತಿರ್ಲಿಂಗ. ಹಾಂ ರೀ. ಹೋಗೋದಾ? ಹಾಂ ರೀ. ಎಷ್ಟು ದಿವಸದಿಂದ ಬಂದೆ ಈಗ 5 ದಿವಸ ಐತ್ರಿ. 1 ವರ್ಷ ಜರ್ನಿ ಆದ್ರಿ. 1 ವರ್ಷ ಜರ್ನಿವರೆಗೆ? ಹಾಂ ರೀ. ಟೂರ್ನ? ಹಾಂ ರೀ. ಎಲ್ಲ ಆಲ್ ಇಂಡಿಯಾ ತಿರುಗಾಡಿ ಅಲ್ಲಿಂದ ಎಲ್ಲ ಇದು ಮಾಡ್ಕೊಂಡ್ ಬರ್ತೀಯಾ? ಹಾಂ ರೀ. ಅಲ್ಲಿ ಹೋದಲ್ಲಿ ಏನೇನು ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೋತೀವ ಅಥವಾ ಧಾರ್ಮಿಕ ಸ್ಥಳಗಳು ಅಂಡ್ ನೋಡುವಂತ ಸ್ಥಳಗಳು ಯಾವೇ ಆಗಿಲ್ರಿ. ಏನು ಬೇರೆ ಏನಾದ್ರೆ ತೊಂದರೆ ನಡೀವಿ ಹಾದ್ಯಾಗದು ಏನಾದ್ರು ಆದ್ರೆ ಹೆಂಗ್ ಮಾಡಪ್ಪ? ತೊಂದರೆ ಆಗ್ತಿರ್ತಾವ ಯಾರಾದ್ರೂ ಏನಾದ್ರು ಸ್ವಲ್ಪ ಅಡಚಣೆ ಅಂತ ಇಂಥವು ಏನೋ ಅದ್ರ ನಿಮಗೆ ಗೊತ್ತಂದ್ರೆ ಏನು ಮಾಡೋದು? ಅದು ಮುಂದಿನ ವಿಚಾರ ಮಾಡಿಲ್ಲ, ಸದ್ಯಕ್ಕಿಂತ ಅಷ್ಟೇ ವಿಚಾರ ಮಾಡಿ. ಸೈಕಲ್ ಮ್ಯಾಗ ಹೋಗಕ್ಕಿಂತ ಆಮೇಲೆ ಆಗಿ ಎಲ್ಲ ಮಕ್ಕಳ ನೌಕರಿ ಇಡೋದು ಗುರಿ ಇರ್ತಾವ. ಗುರಿ ಇರ್ಲಿ, ಅಚೀವ್ ಮಾಡ್ಬೇಕಂತ ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಟೂರ್ ಮಾಡ್ಬೋದಲ್ಲ? ಆಗಲ್ರಿ, ಜವಾಬ್ದಾರಿಗಳು ಇರ್ತಾವಲ್ರಿ ಸರ್. ಅವ್ರು ಟೂರ್ ಅಂತ ಈಗ ನೀವು ಜಾಬ್ ಮಾಡಾಕತ್ತೀರಿ, ಎಲ್ಲಿ ಹೋಗೋದಾಗಲ್ಲ. ಆಗುದಿಲ್ಲ. ಅದೇ ಜವಾಬ್ದಾರಿ ನನಗೆ ಸದ್ಯಕ್ಕೆ ಫ್ರೀಡಮ್ ಅದಲ್ರಿ, ಮಾಡ್ಬೋದು. ಎಲ್ಲ ಅಚೀವ್ ಮಾಡ್ಬೋದು. ಅಚೀವ್ ಮಾಡ್ಬೋದು. ಮುಂದೆ ಲೈಫ್ ಫಿಕ್ಚರ್ ಮಾಡ್ಕೋಬಾ. ಹೌದು, ಹೋಗ್ಬಾ ಎಲ್ಲ ಕಡೆ. ಒಳ್ಳೆದಾಲಿ. ಕರ್ನಾಟಕದ ಬಗ್ಗೆ ಎಲ್ಲ ಮಾಹಿತಿ ಹೇಳು, ಕರ್ನಾಟಕದ ಇದ್ರ ಬಗ್ಗೆ ಎಲ್ಲ ಹೇಳು. ಪ್ರೇಕ್ಷಣಿಕ ಸ್ಥಳಗಳು ಎಲ್ಲ ಭೇಟಿ ಮಾಡಿ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಎಲ್ಲರೂ ಸಪೋರ್ಟ್ ಮಾಡ್ರಿ CM ಗ. ನಾನೇ CM ಗ. ಎಲ್ಲರೂ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ CM ಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫುಲ್ ಘಾಟ್ ಸೆಕ್ಷನ್ದಾಗ ಅದೇವ್ರಿ. ಈಗ ಗೋವಾಕ್ಕೆ ಹೊಂಟಿದೆ. ಯಾರು ಒಬ್ರು ಕಾಣಲ್ಲ, ಒಬ್ಬೊಬ್ಬನೇ ಹೊಂಟಿನಲ್ಲಿ ಜರ್ನಿ ಮಾಡೋದಪ್ಪ. ನಮ್ಮ ಜೀವಿಗಳ ಪ್ರೀತಿ ಅಲ್ಲೇ ಕರ್ನಾಟಕದಾಗ ಎಂಡ್ ಐತ್ರಿ. ಕೆಡೋದಕ್ಕೆ ಬೇಕಂದ್ರೆ ಸಿಗಲ್ಲ. ಜೀವಿಗಳ ವ್ಯೂ ಏನು ಮಸ್ತ್ ಅದ ನೋಡ್ರಿ. ಇಲ್ಲಿ ವಾವ್ ಅನಿಸ್ಬೇಕು ಹಂಗದ. ಇಂಥ ಘಾಟ್ದಾಗ ನಾವು ಹೊಂಟಿವಿ. ಚಲೋ ಟೀಕೆ. ಗಾಡಿ ಬರತ್ತೋ, ಹೆವಿ ಘಾಟ್ ಜೋರ್ ಅದಲ್ಲಿ. ನೋಡಂಬರ್ರಿ ಸ್ವಾಮಿ ಊಟ. ಥ್ಯಾಂಕ್ ಯು ಸರ್. ದೇವ್ರು ನಿಮ್ಗೆ ಪೂರ್ಣ ನಿಮ್ದೆಲ್ಲ ರೈಲಿ ಚೆನ್ನಾಗಾಗ್ಲಿ, ಸುಖವಾಗಲಿ, ಏನೂ ತೊಂದರೆ ಬರದಂತ ದೇವ್ರು ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ಹೋಗೋದಿಲ್ಲ ನೋಡಿ, ಕಣಕುಂಬಿ ಮಲಪ್ರಭಾ ಮೊದಲು ಉದ್ಭವ ಆಗಿದ್ದು. ಘಾಟ್ ಆದ್ರಿ, ದೂರದಿಂದನೂ ಒಬ್ರು ಕಾಣಲಾಗ್ಯಾರ ಮಾರ. ಇಲ್ಲಿ ಅಷ್ಟು ಪ್ರಶಾಂತ ಅದ ನೋಡ್ರಿ. ಇಲ್ಲಿ ನೋ ಒನ್. ಏನೋ 1-2 ಗಾಡಿ ಬರ್ತದಂತ ಜೀವ ಹಿಡ್ಕೊಂಡು ಕೂತಂಗೆ. ಈ ಘಾಟ್ ಅಂತ ಹೆವಿ ಅದ ನೋಡ್ರಿ. ಅಡ್ವೆಂಚರಸ್ ಫೀಲ್ ಹೆವಿ. ಮಂಗನಿಂದ ಮತ್ತೆ ಅಪ್ಲೋಡ್ ನಿಮಗೆ ಯಾರು ನೋಡ್ತಾರ್ರಿ? ಇದು ಹೆವಿ ಘಾಟ್ ಅದಲ್ರಿ. ಹೆವಿ ಕಟ್ನೀರು ಬಿಡಾಯ್ತು ನನಗೆ ರೀ. ಘಾಟೇ ಹಬ್ಬದಾಗೋದು ಇವುಗಳೇ. ಯಪ್ಪ ಕಾಲು ನೋಸಾಗತ್ತೋ ಇವತ್ತು. ಘಾಟ್ ಏರಿ 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 ಅದ್ರಾಗ ಒಬ್ಬನೇ ಚೂ ಮುಲ 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 ಅನ್ನಕತ್ತದ. ಹಿಂದೂ ಇಲ್ಲ ಮುಂದೂ ಇಲ್ಲ. ಸ್ವಲ್ಪ ಅಂಜಿಕೆ ಬರಬೇಕಿಲ್ಲ ನನಗೆ.
ನಾಚಿಕೆ ಸಾರಿ ಅಂಜಿಕೆ. ಈ ಕಡೆ ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ಹೊಂಟಿವಿ ನಾವೀಗ. ನೋಡ್ರಿ ಇಲ್ಲಿ ನಡ್ಕೋತ ಹೊಂಟಿವಿ. ಅಲ್ಲಿ ಟೆಂಪಲ್ ಕಾಣತ್ತದಲ್ರಿ, ಅಲ್ಲಿ ಉಗಮ ಆಗ್ಯದ್ರಿ. ಈಗ ಅಲ್ಲಿ ಹೊಂಟಿವಿ. ಚಲೋ, ಇಲ್ಲಿ ಸೈಕಲ್ ಬರಲ್ಲ ನಾವು ನಡ್ಕೋತ ಹೊಂಟಿವಿ. ಈ ಕಡೆ ಮಲಪ್ರಭಾ ನದಿ ಉಗಮ ಆದ ಸ್ಥಳಕ್ಕೆ ಬಂದೀವಿ ನಾವೀಗ. ಅದು ಎಲ್ಲಪ್ಪ ಅಂತಂದ್ರೆ ಒಂದು ಊರಾಗದ. ಆ ಊರಿನ ಹೆಸರು ಆಮೇಲೆ ಹೇಳ್ತೀನಿ. ಈ ಮಲಪ್ರಭಾ ನದಿಯ ಉಗಮ ಆಗಕ್ಕೂ ಒಂದು ಕತೆ ಆದಂತ್ರಿ. ಅದು ಸೌದತ್ತಿ ಸೈಡ್ ಎಷ್ಟು ದೊಡ್ಡದು ಕಾಣಿಸ್ತದ, ಇಲ್ಲಿ ಸದ್ಯಕ್ಕೆ ನೋಡ್ರಿ ಈ ಉಗಮ ಆಗಿದ್ದ ಬಾವಿ ಟೈಪ್ ಅದಿಲ್ಲಿ. ಇದೇ ಮಲಪ್ರಭಾ ನದಿ ಉಗಮ ಆದ ಸ್ಥಳ. ಆ್ಯಂಡ್ ಆ ಉಗಮ ಆಗಕ್ಕೂ ಒಂದು ಕಾರಣ ಅದ್ರಿ, ಒಂದು ಹೆಣ್ಣಿನ ಕತೆ ಬರುತ್ತೆ. ಒಂದು ಇದೇ ಊರ ಗೌಡನ ಸೊಸೆಯ ಕೈ ಅಂತ ನೋಡ್ರಿ. ಇದು ಅಂದ್ರೆ ಈ ಬಾವಿ ಬಲಿ ಬೇಡಿತ್ತಂತ್ರಿ. ಫುಲ್ ಹೊಲ್ದಾಗ ನಡ್ಕೋತ ಹೊಂಟಿವಿ ನೋಡ್ರಿ. ಇಲ್ಲಿ ಇವತ್ತಿನ ಕತೆ ಫಲದ ಜೊತೆ ಅಂದಂಗೆ ಆಗ್ಬಿಟ್ಟದ ನಮ್ಮ. ಓ ಯಾಕೆ ಹೊಂಟಿವಿ? ಇದನ್ನು ಅದಕ್ಕೆ ಸಂಬಂಧಪಟ್ಟಿದಂತ್ರಿ. ಮಲಪ್ರಭಾ ನದಿನೇ ಅಂತಾರೆ. ಫುಲ್ ವಿಡಿಯೋ ಯೂಟ್ಯೂಬ್ದಾಗ ಇರ್ತದ, ನೋಡ್ರಿ. ನೋಡಮ್ಮ, ಇಲ್ಲಿಕ್ಕಿಂತ ಇನ್ನೊಂದು ಸಪ್ರೇಟಾಗಿ ಇದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಆದರೆ ಅದಕ್ಕಿಟ್ಟು ವಿಸಿಟ್ ಮಾಡಂಬರ್ರಿ. ಇದೂ ಮಲಪ್ರಭಾ ನದಿಯ ಉಗಮ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದು. ಅದು ಪಾರ್ವತಿ ದೇವಿಯ ಒಂದು ದೇವಸ್ಥಾನ ಆದ್ರಿ. ಆ ಮಾವುಲಿ ಅಂತ ಆದ್ ನೋಡ್ರಿ ಇಲ್ಲಿ. ಸೊ ಇದೆಲ್ಲ ಇವತ್ತಿನ ಡೇ ಒಳಗೆ ಬರುತ್ತೆ ರೀ. ಈಗ ಸದ್ಯಕ್ಕೆ ಗೋವಾಕ್ಕೆ ಹೋಗ್ಬೇಕು. ಗೋವಾದಾಗ ನೋಡ್ಬೇಕು ಎಲ್ಲೆಲ್ಲಿ ಸ್ಟೇ ಆಗ್ತದೆ, ಎಲ್ಲೆಲ್ಲಿ. ಯಾಕಂದ್ರೆ ಇಲ್ಲಿಂದ ಗಡ್ಬಡ್ ಮಾಡೋದು ಈ ಮುಂದೆ ಫುಲ್ ಎಲ್ಲ ಘಾಟ್ಗಳು ಅದಾವಂತ್ರಿ. ಘಾಟ್ಗಳದಾಗ ಇರೋದು ಹೈರಾಣ ಅದ. ಜೀವಿಗಳೇ, ಈ ಮಲಪ್ರಭಾ ನದಿಯ ಉಗಮ ಸ್ಥಾನ ಕನಕುಂಬಿ ಎಂಬ ಒಂದು ಗ್ರಾಮದಾಗ ಆಗ್ಯದ ಅಂತ ನೋಡ್ರಿ. ಇದು ಗೋವಾ ಸೈಡ್ ಆಚೆಗೆ ಬೆಳಗಾವಿಯಿಂದ ಬರುವಾಗ ಹತ್ತತ್ರಿ. ಕನಕುಂಬಿ ಎಂಬ ಗ್ರಾಮದಲ್ಲಿ ಇದು ಆಗ್ಯದ್ರಿ. ಅದು ಉಗಮಗಂಗಿ. ಈ ಸೌದತ್ತಿ ಸೈಡ್ ಎಷ್ಟು ದೊಡ್ಡದು ಕಾಣ್ತದಲ್ರಿ ಇದು. ಗೋವಾ ಕಂಟ್ರೆ ಆರಾಮದ್ರಿ. ಮುಖದಾಗ ಎಷ್ಟು ಖುಷಿ ನೋಡಿ ಗೋವಾ. ನಾನು ಹಿಡನ್ ಪ್ಲೇಸಸ್ ನೋಡಕ್ ಹೊಂಟೇನ್ರಿ. ಗೋವಾಕ ಎದಕ್ಕೂ ಹೊಂಟಿಲ್ಲ. ಸಾಮ್ರಾಜ್ಯನ ಇರ್ತಾವ ನೋಡ್ರಿ ಇಲ್ಲಿ. ಹಂಗ ನಮ್ಮ ಜೀವಿ ಸಾಮ್ರಾಜ್ಯನ ಬಂದದ. ಜೀವಿಗಳೇ ಸಿಕ್ಕಾಕೊಂಡಿನಿ. ಯವ್ವಾ ಯಪ್ಪೋ ದೇವ್ರ. ಇನ್ನ ಸೂರ್ಯದೇವ ಕೃಪೆ ತೋರಪ್ಪ ಇವತ್ತೊಂದಿನ. ಇನ್ನೊಂದ್ ಸ್ವಲ್ಪ ಎಂಟ್ರತನ ಇರೋನಿ. ಬೆಳಕಿದ್ರೆ ಭಾಳ ಚಲೋ ಆತ. 30 ಕಿಲೋಮೀಟರ್ ಆತ್ರಿ ಇಲ್ಲಿ ಹೋಗೋದು. ಜೀವಿಗಳೇ ಬಾಯಿಗೆ ಬರಾಕತ್ತವ್ರಿ. ಮೀಟ್ರ್ ಬೇಕು, ಮೀಟ್ರ್ ಅನ್ಸಾಕತ್ತದ ನನಗೆ ರೀ. ಈಗ ಯಾರು ಅಳ್ಬೇಕು, ನಿಂತು ಬಡ್ಕೋಬೇಕು. ಒಬ್ಬೊಬ್ರೆ ಹೊಂಟಿನಿ. ಅದು ಏನು ಕಾಣಕತ್ತದಲ್ರಿ ಫುಲ್, ಅಲ್ಲಿ ಹೋಗ್ಬೇಕು ನಾವೀಗ. ಫುಲ್ ಮ್ಯಾಗ ಅದೀವಿ ಸದ್ಯಕ್ಕೆ. ಅಲ್ಲಿ ಕಾಣಲ್ಲ ಆಗ್ಯದ, ಅಲ್ಲಿ ಹೋಗ್ಬೇಕು. ಜೀವಿಗಳು ಈಗಂತೂ ಪಕ್ಕ ಬಾಯಾಗ ಬಂದದ್ರಿ. ಹಲೋ ಮಾರ ಕತ್ಲಾಯ್ತು. ಘಾಟದಾಗ ಸಿಕ್ಕೊಂಡು ಬಿದ್ದೇನ್ರಿ ಸತ್ಯನ. ಜೀವಿಗಳ ಘಾಟದಿಂದ ಇಳಿದು ಈಗ ಹೊರಗೆ ಬಂದಿನಿ. ಮರು ಜನ್ಮ ಸಿಕ್ಕಂಗಾಗ್ಯದ್ರಿಪ್ಪ ನನಗೆ. ಫುಲ್ ಈಗ ಎಲ್ಲರೂ ಸ್ಟೇ ಹುಡ್ಕಾಡ್ಬೇಕು. ಮರು ಜನ್ಮ ಸಿಕ್ಕಂಗಾಗ್ಯದ. ಹೆವಿ ಯಾರೂ ಇಲ್ಲ ಯಪ್ಪ. ಶಿವ ಭಾಳ ಬಾಯಿಗೆ ಬಂದಿತ್ತು ನನಗರೆ. ಈಗ ಸ್ಟೇ ಹುಡ್ಕಾಡ್ಬೇಕ್ರಿ ಜಲ್ದಿ. ಇಲ್ಲಿ ನಾವು ಟೆಂಟ್ ಹಾಕಿವಿ ನೋಡ್ರಿ. ಈಗ ಇಲ್ಲೇ ಮಕ್ಕೊಳ್ಳೋದು. ಒಂದು ಗ್ಯಾರೇಜ್ ಮಗ್ಗಲ್ಗೆ ಮಕ್ಕೊಂಡಿವಿ. ಗೋವಾ ಎಂಟ್ರಿ ಆಗಾನ ಗೋವಾದಾಗ ಟೆಂಟ್. ರಾಧೆ ಅನ್ನತ್ತೆ. ಈಗ ಮಕ್ಕೊಳಂಬ್ರಿ. ಇಲ್ಲ ಮುಂಬಾರಿ ಅದ. ನಮ್ಮ ಟೆಂಟ್ ಇಲ್ಲಿ ಹಾಕಿವಿ ಒಂದು ಗ್ಯಾರೇಜ್ ಮುಂದೆ.